ಭವಿಷ್ಯವನ್ನು ರೂಪಿಸಿಕೊಂಡಿರುವಂತಹ ಇಲ್ಲಿಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಪರಿಚಯಿಸಿಕೊಂಡು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ಶುಭ ಮಧ್ಯಾಹ್ನ. ನಮ್ಮ ಜೀವನವನ್ನು ರೂಪಿಸಿ ಭವಿಷ್ಯವನ್ನು ಬೆಳಗಿಸಲಿಕ್ಕೆ ಕಾರಣವಾಗಿರುವಂತಹ ಎಲ್ಲ ಗುರುಗಳು, ಪ್ರೀತಿಯ ಸಹಪಾಠಿಗಳು ಮತ್ತು ಪ್ರಸ್ತುತ ಶಾಲೆಯ ಎಲ್ಲ ಗುರುಗಳಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಅನಿಸಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಹೆಸರು ದಿವ್ಯಶ್ರೀ. ಹುಟ್ಟಿ ಬೆಳೆದದ್ದು ಇದೇ ಪಕ್ಕದ ಊರಾದ ಕಿಲಂಗೋಡಿ, ಬೆಳ್ಳಾರಿಯ ಸಮೀಪವಿರುವ ಕಿಲಂಗೋಡಿಯಲ್ಲಿ. ನನ್ನ ಸ್ನಾತಕೋತ್ತರ ವಾಣಿಜ್ಯ ಪದವಿಯನ್ನು ಮತ್ತು BEd ಶಿಕ್ಷಣವನ್ನು ಮುಗಿಸಿ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ 8 ವರ್ಷಗಳ ಕಾಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ, ನಂತರ ಶಕ್ತಿ PU ಕಾಲೇಜಿನಲ್ಲಿ 1 ವರ್ಷಗಳ ಕಾಲ ಲೆಕ್ಚರರ್ ಆಗಿ ವೃತ್ತಿಯನ್ನು ಮಾಡಿದ್ದೆ. ಈಗ ಕಳೆದ 3 ವರ್ಷಗಳಿಂದ ಗೃಹಿಣಿಯಾಗಿ ಇದ್ದೇನೆ. ಸುಮಾರು 62 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಹಚ್ಚ ಹಸಿರಿನ ಪ್ರಕೃತಿಯ ಮಡಿದಲ್ಲಿ ಇರುವಂತಹ ಶಿಕ್ಷಣ ಧಾರೆಯನ್ನ ಪ್ರೀತಿಯಿಂದ ಉಣಬಡಿಸುವಂತಹ ಶಿಕ್ಷಣ ಸಂಸ್ಥೆ ನಮ್ಮ ಈ ವಿದ್ಯಾಬೋಧಿನಿ ಪ್ರೌಢಶಾಲೆ ಮಾಡಿಲ್ಲ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಬೆಳಕಾಗಿ ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಿಂದ ವಿದ್ಯಾಸಂಪನ್ನರಾಗಿ ತೆರಳಿದ್ದೇವೆ ಎನ್ನುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಇಂತಹ ವಿದ್ಯಾಸಂಸ್ಥೆಯಲ್ಲಿ 23 ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಆಗಂತುಕರಾಗಿ ಅಪರಿಚಿತರಾಗಿ ಬಿಳಿ ಹಸಿರು ಸಮವಸ್ತ್ರದೊಂದಿಗೆ ಈ ಶಾಲೆಯ ಮೆಟ್ಟಿಲುಗಳನ್ನು ಏರಿದೆವು. ಮೊದಲನೆಯ ದಿನ ಒಬ್ಬರಿಗೆ ಒಬ್ಬರ ಪರಿಚಯವೇ ಇಲ್ಲದಿರುವಂತಹ ಕ್ಷಣ. ಬೆಳಗಿನ ಜಾವ ಶಾಲೆಯ ಬೆಲ್ ಬಾರಿಸಿದ ಕ್ಷಣದಿಂದ ಆರಂಭವಾಗ್ತಾ ಇದ್ದ ನಮ್ಮ ಪ್ರಯಾಣ ಅಧ್ಯಾಪಕರ ಪ್ರೀತಿಯಿಂದ ಮತ್ತು ಸ್ನೇಹಿತರ ಆಟಗಳಿಂದ ತುಂಬಿ ತುಳುಕಾಡ್ತಾ ಇತ್ತು. ಪಾಠ ನಡೀತಾ ಇದ್ದಾಗ ನಮ್ಮ ಅಧ್ಯಾಪಕರು ಹೇಳಿಕೊಡುವಂತಹ ಪಾಠದ ಬೋಧನೆ ನಮ್ಮ ಜೀವನದಲ್ಲಿ ಹಚ್ಚಿದ ಬೆಳಕಿನ ಕಿರಣಗಳ ಹಾಗೆ ಅದು ನಮ್ಮ ಜೀವನದ ಉದ್ದಕ್ಕೂ ಕೂಡ ನಮ್ಮ ಜೊತೆಗೆ ಬಂದಿರುವಂತಹ ಜೀವನದ ಪಾಠಗಳು ಕೂಡ ಹೌದು. ಈ ಎಲ್ಲ ಪಾಠಗಳ ಮಧ್ಯೆ ನಮ್ಮ ಜೊತೆಗಿದ್ದಂತಹ ಸಹಪಾಠಿಗಳ ಹಾಸ್ಯ, ಮಾತುಕತೆ, ಜೊತೆಗೆ ಕುಳಿತುಕೊಂಡು ಓದಿ ಅರ್ಥೈಸಿಕೊಳ್ಳುವುದು, ಪರೀಕ್ಷೆಗಳ ಸಮಯದ ಆತಂಕ, ಭೀತಿ ಹಾಗೂ ಒಟ್ಟಿಗೆ ಭೋಜನ ಸಲ್ಲಿಸಿದ ಎಲ್ಲ ಕ್ಷಣಗಳನ್ನು ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಪೀಟಿ ಕ್ರೀಡೆಗಾಗಿ ಹಾತೊರೆಯುತ್ತಿದ್ದ ಸಮಯ, ಮಳೆ ಬಂದರೆ ವರುಣನಿಗೆ ಒಂದಿಷ್ಟು ಹಿಡಿ ಶಾಪ ಹಾಕಿ ಬೇಸರಿಸಿಕೊಂಡ ತರಗತಿಗಳು, ಶಾಲೆಯ ವಾರ್ಷಿಕೋತ್ಸವಕ್ಕಾಗಿ ಹೊಸ ಉಡುಗೆಗಳನ್ನು ತೊಟ್ಟು ವೇದಿಕೆಯ ಮೇಲೆ ನೃತ್ಯ, ಸಂಗೀತ, ನಾಟಕ, ಹೋರಾಟಗಳಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ಕ್ಷಣಗಳು. ಸಂಗೀತ, ಚಿತ್ರ ಬಿಡಿಸುವುದು, ಕವನ ರಚನೆ, ರಂಗೋಲಿ, ಭಾಷಣ, ಏಕಪಾತ್ರ ಅಭಿನಯದಂತಹ ಎಲ್ಲ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನ ಪಡೆದು ಹೆಮ್ಮೆ ಪಟ್ಟಂತಹ ಗಳಿಗೆಗಳು. ಈ ಶಾಲೆಯ ತರಗತಿಯ ಗೋಡೆಗಳಲ್ಲಿರುವಂತಹ ಕಪ್ಪು ಹಲಗೆಗಳು, ಬೆಂಚು, ಚಾಕ್, ಡಸ್ಟರ್, ಕಿಟಕಿಯಲ್ಲಿ ಇಣುಕಿ ನೋಡಿದಾಗ ಎಲ್ಲ ನೆನಪುಗಳು ಕೂಡ ಮನದ ಪಟಲದಲ್ಲಿ ಹಾಗೆ ಚಿತ್ರಣವಾಗಿ ಮೂಡಿ ಬರ್ತಾ ಇದೆ.